ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ವಿಪಕ್ಷಗಳ ಒತ್ತಾಯ ಜಾಸ್ತಿ ಆಗ್ತಾ ಇದೆ. ಸಂಸತ್ ಭವನದ ಮರಕದ್ವಾರದಲ್ಲಿ ವಿಪಕ್ಷಗಳು ಧರಣಿಯನ್ನ ಮುಂದುವರಿಸ್ತಾ ಇದೆ. ಡಿಸ್ಮಿಸ್ ಪ್ರಧಾನ್ ಅಂತ ಪಟ್ಟು ಹಿಡಿದಿರುವಂತಹ ವಿಪಕ್ಷಗಳು ಹೋರಾಟವನ್ನ ಮಾಡ್ತಾ ಇದೆ. ನರೇಂದ್ರ ಮೋದಿ ವೀಕ್ ಅಂತ ಸ್ಲೋಗನ್ ಹೇಳಿ ಧರಣಿಯನ್ನ ಮುಂದುವರಿಸ್ತಾ ಇದ್ದಾರೆ. ಒಂದು ಕಡೆ ಜಂತರ್ ಮಂತರ್ನಲ್ಲಿ ಸಿಜೆಪಿ ಪ್ರತಿಭಟನೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ವಿಪಕ್ಷಗಳು ಸಂಸತ್ ಭವನದ ಮುಂಭಾಗದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಪಡಿಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಪ್ರತಿಭಟನೆ ಮುಂದುವರೆದಿದೆ. ಸಂಸತ್ ಭವನದ ಮರಕದ್ವಾರದಲ್ಲಿ ವಿಪಕ್ಷಗಳು ಧರಣಿಯನ್ನ ಮುಂದುವರಿಸಿದ್ದಾವೆ. ಡಿಸ್ಮಿಸ್ ಪ್ರಧಾನಿ ಎಂಬ ಪಟ್ಟು ಹಿಡಿದು ವಿಪಕ್ಷಗಳು ಹೋರಾಟವನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ನರೇಂದ್ರ ಮೋದಿ ವೀಕ್ ಅಂತ ಸ್ಲೋಗನ್ ಕೂಡ ಹೇಳಿ ಧರಣಿಯನ್ನ ಮಾಡ್ತಾ ಇದ್ದಾರೆ ವಿಪಕ್ಷಗಳು. ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಡಿಯೋ ಮಾಡಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾವು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ತೇವೆ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ವಿಪಕ್ಷಗಳು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡಿಲೇಬೇಕು ಅಂತ ಪಟ್ಟು ಬಿಡ್ತಾ ಇಲ್ಲ. ಮೊದಲು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆಯಿರಿ, ಅದಾದ ನಂತರ ನಿಮ್ಮ ಮುಂದಿನ ಕ್ರಮಗಳು ಏನೇ ಇದ್ರೂ ಕೂಡ ಮಾಡ್ಕೊಳ್ಳಿ ಅಂತ ವಿಪಕ್ಷಗಳು ಪಟ್ಟು ಹಿಡಿದಿದ್ದಾವೆ. ಮಳೆಗಾಲದ ಅಧಿವೇಶನ ನಡಿಬೇಕಿದೆ, ಅಧಿವೇಶನ ಕೂಡ ನಡೀತಾ ಇಲ್ಲ. ಸಂಸತ್ ಭವನದ ಎದುರುಗಡೆ ವಿಪಕ್ಷಗಳು ಧರಣಿಯನ್ನ ಮಾಡ್ತಾನೆ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಮೊದಲು ಪಡೆದು ಅದಾದ ನಂತರ ಅಧಿವೇಶನ ಆಗಲಿ, ಚರ್ಚೆ ಆಗಲಿ, ನಿಮ್ಮ ಕ್ರಮಗಳನ್ನು ನೀವು ತೆಗೆದುಕೊಳ್ಳಿ ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ನೀವು ಗಮನಿಸ್ತಾ ಇರುವ ದೃಶ್ಯಗಳಲ್ಲೂ ಕೂಡ ಒಂದು ಕಡೆ ಜಂತರ್ ಮಂತರ್ನಲ್ಲಿ ಸಿಜೆಪಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಸಂಸತ್ ಭವನದ ಎದುರುಗಡೆ ವಿಪಕ್ಷಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನರೇಂದ್ರ ಮೋದಿ ವೀಕ್ ಪ್ರಧಾನಿ ಅಂತ ಸ್ಲೋಗನ್ ಹೇಳ್ತಾ ಇದ್ದಾರೆ. ಡಿಸ್ಮಿಸ್ ಪ್ರಧಾನಿ ಎನ್ನುವ ಬ್ಯಾನರ್ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.